ನಮಸ್ತೆ. ನಮಸ್ಕಾರ ಸರ್, ಇದು ಮಾರುತಿ ಕೃಷಿ ಉದ್ಯೋಗ ಪವರ್ ಟಿಲ್ಲರ್ ಬಗ್ಗೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ ಸರ್. ನಾನು ನಾಗರಾಜ ಅಂತೇಳಿ, ಡಾಕ್ಟರ್ ನಾಗರಾಜ ಅಂತೇಳಿ ಓಕೆ. ಮಾರುತಿ ಕೃಷಿ ಉದ್ಯೋಗ ಸಂಸ್ಥೆಯನ್ನು ನಾನು ಸ್ಥಾಪನೆ ಮಾಡಿದ್ದೇನೆ. ಓಕೆ. 35 ವರ್ಷಗಳ ಸತತವಾಗಿ ಪ್ರಯತ್ನದಿಂದ ಒಂದು ರೈತರಿಗೆ ಭಾಳ ಉಪಯೋಗ ಆಗುವಂಥ ಒಂದು ಯಂತ್ರನ ಆವಿಷ್ಕಾರ ಮಾಡಿ, ಅಭಿವೃದ್ಧಿ ಮಾಡಿ, ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀನಿ. ಎಲ್ಲ ರೀತಿ ಕೆಲಸಗಳು ಮಾಡುವಂಥ ಮಿಷನ್ ಇದು. ರೈತನಿಗೆ ಒಂದು ಜೊತೆ ಎತ್ತಿಗೆ ಸರಿಸಮಾನವಾಗಿ ಕೆಲಸ ಮಾಡುವಂಥ ಯಂತ್ರ ಇದು. ಸೊ ಇದರಿಂದ ರೈತರು ತಗೊಂಡವರಿಗೆ ರೈತರಿಗೆ ಆದಾಯ 2 ಪಟ್ಟು ದ್ವಿಗುಣ ಆಗೋದಲ್ಲಿ ಸಂಶಯನೇ ಇಲ್ಲ. ಹೀಗಾಗಿದ್ದೇನೆ ಈ ಮಿಷಿನ್ ಏನಾಗುತ್ತಂದರೆ ಇದರಲ್ಲಿ ಕಳೆ ತೆಗೆಯೋದು, ಬೋಧೇರಿಸೋದು, ಮಣ್ಣು ಹುಸಿ ಮಾಡೋದು, ಆಮೇಲೆ ಉಳುಮೆ ಮಾಡೋದು. ಸೊ ಇಡೀ ಪ್ರಪಂಚನೇ ಇವತ್ತು ಸಾವಯವ ಕೃಷಿ ಕಡೆ ಹೊರಟಿದೆ. ಸಾವಯವ ಕೃಷಿ ಅಂದರೆ ತಮಗೆಲ್ಲ ಗೊತ್ತೇ ಇದೆ ಸಾವಯವ ಕೃಷಿ ಅಂತ ಏನು ಅಂತೇಳಿ. ಸೊ ಇದುವರೆಗೂ ಪ್ರಪಂಚದಲ್ಲಿ ಯಾರೂ ಸಾವಯವ ಉಳುಮೆ ಅಂತೇಳಿ ಯಾರು ಇದನ್ನು ಇದುವರೆಗೂ ಕ್ರಿಯೇಟ್ ಮಾಡಿಲ್ಲ. ಸೊ ನನ್ನ ಯಂತ್ರವು, ಈ ಮಿಷಿನ್ನು ಸಾವಯವ ಕೃಷಿಗೆ ಭಾಳ ಪೂರಕವಾಗಿದೆ. ಸೊ ಸಾವಯವ ಕೃಷಿ ಅಂದರೆ ಏನು? ಸಾವಯವ ಕೃಷಿ ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಜೀವಾಣುಗಳನ್ನ ವೃದ್ಧಿ ಮಾಡುವಂಥದ್ದು, ಎರೆಹುಳದ ಸಂತತಿಯನ್ನು ಅಭಿವೃದ್ಧಿ ಪಡಿಸೋದು, ಮಳೆ ನೀರನ್ನು ಭೂಮಿಲಿ ಇಂಗಿಸೋದು, ಮಣ್ಣನ್ನು ಸ್ಪಾಂಜ್ ಥರ ಡೆವಲಪ್ ಮಾಡೋದು. ಸೊ ಮಣ್ಣಿನಲ್ಲಿ 3 ಗುಣಗಳಿರ್ತವೆ. ಒಂದು ಭೌತಿಕ ಗುಣ, ಒಂದು ಜೈವಿಕ ಗುಣ, ಒಂದು ರಾಸಾಯನಿಕ ಗುಣ. ಸೊ ಭೌತಿಕ ಗುಣ ನಾವು ಮಾರ್ಪಾಟು ಮಾಡಿದಾಗ ಮಾತ್ರ ನಿಮಗೆ ಅದು ಜೈವಿಕ ಗುಣ ಅಭಿವೃದ್ಧಿ ಆಗೋದು. ಜೈವಿಕ ಗುಣ ಅಭಿವೃದ್ಧಿ ಆದರೆ ರಾಸಾಯನಿಕ ಗುಣ ಅಭಿವೃದ್ಧಿ ಆಗ್ತದೆ. ರಾಸಾಯನಿಕ ಗುಣದಲ್ಲಿ ಆಗುವಂಥ ಆಹಾರ ಉತ್ಪಾದನೆ ಗಿಡಗಳು ಉಪಯೋಗಿಸಿ ತುಂಬ ಅದ್ಭುತವಾಗಿ ಬೆಳೆನ ನಾವು ನೋಡ್ತೀವಿ. ರೈತರು ಅಗಾಧವಾಗಿ ಖರ್ಚು ಮಾಡೋದನ್ನು ನಿಲ್ಲಿಸಬೇಕು. ಸಾಲ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ಕಡಿಮೆ ಖರ್ಚು ಮಾಡಿ ಉತ್ತಮವಾದ ಬೆಳೆ ಬೆಳೆದೇ ಆರೋಗ್ಯಕರ ಆಹಾರ ಇವತ್ತು ಕೊಡಬೇಕಾಗಿದೆ. ಇವತ್ತು ನಾನು ಹೇಳೋದೇನೆಂದರೆ 2 ರೀತಿಯಲ್ಲಿ ಹೇಳ್ಬೋದು. ಒಂದು ಆಸ್ಪತ್ರೆ, ಇನ್ನೊಂದು ಆರೋಗ್ಯ. ಸೊ ಆಸ್ಪತ್ರೆಗೆ ನಾವು ಸಾವಿರಾರು ಲಕ್ಷಾಂತರ ಕೋಟಿಗಳು ನಾವು ಖರ್ಚು ಮಾಡ್ತಾ ಇದ್ದೀವಿ. ಸರ್, ಯಾವುದಕ್ಕೆ? ಆರೋಗ್ಯಕ್ಕೆ. ಎಲ್ಲರೂ ಆರೋಗ್ಯದ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಬಟ್ ಯಾರೊಬ್ಬರೂ ಆರೋಗ್ಯದ ಕಡೆ ಕಾನ್ಸೆಪ್ಟ್ ಮಾಡಿಲ್ಲ. ಬರೀ ಆಸ್ಪತ್ರೆ ಅದು ಮಾಫಿ ಆಗಿದೆ. ಈಗ ಎಲ್ಲ ಇನ್ವೆಸ್ಟ್ಮೆಂಟ್ ಆಫೀಸ್ಗೆ ಈಗ ಹಾಸ್ಪಿಟಲ್ ಮಾಡ್ತಾರೆ. ಎಲ್ಲೇ ನೋಡಿ ಮೆಡಿಕಲ್ ಶಾಪ್ಗಳು, ಗಲ್ಲಿಗೆ ಒಂದೊಂದು ಮೆಡಿಕಲ್ ಶಾಪ್, ಗಲ್ಲಿಗೆ 4-5 ಮೆಡಿಕಲ್ ಶಾಪ್. ಸೊ ಇದು ದೇಶದ ದುರಂತದಲ್ಲಿ ದುರಂತ. ಸೊ ಇದನ್ನೆಲ್ಲ ಯಾಕೆ ಸರ್ಕಾರ ಆಗಲಿ ಪ್ರಜೆಗಳಾಗಲಿ ಇದನ್ನು ಗಮನಿಸ್ಕೊಳ್ತಾ ಇಲ್ಲ? ಇದನ್ನೆಲ್ಲ ಕರೆಕ್ಟಾಗಿ ಗಮನಿಸ್ಕೊಂಡಿದ್ದೇನೆ. ಮೊದಲು ನಾವು ಅದಕ್ಕೆ ಆರೋಗ್ಯಕ್ಕೆ ಏನು 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ, ಆಸ್ಪತ್ರೆಗೆ 1 ಕೋಟಿ ಖರ್ಚು ಮಾಡಿದ್ರೆ ನಾವು ಆರೋಗ್ಯಕ್ಕೆ 100 ರೂಪಾಯಿ ಕೂಡ ಖರ್ಚು ಮಾಡ್ತಾ ಇಲ್ಲ. ಆ ರೇಷನಲ್ಲಿದೆ. 100 ರೂಪಾಯಿಗೆ 1 ಕೋಟಿ ರೂಪಾಯಿ ರೇಷನಲ್ಲೂ ಇಲ್ಲ. ಸೊ ಹೀಗಾಗಿದ್ದೇನೆ ನಾವು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಟ್ಟು ಈ ಅನಾರೋಗ್ಯ ಆಸ್ಪತ್ರೆನ ಕಡಿಮೆ ಮಾಡಬೇಕಂತೇಳಿ ನಾನು ಕೋರ್ಕೊಳ್ತೀನಿ. ಸೊ ನಿಮ್ಮ ಎಲ್ಲರ ಆರೋಗ್ಯ ಇರೋದು ಮಣ್ಣಿನಲ್ಲಿ. ಮಣ್ಣಿನ ಆರೋಗ್ಯನೇ ನಮ್ಗಳ ಆರೋಗ್ಯ. ಮಣ್ಣಿಗೆ ನಾವು ಬಹಳವಾಗಿ ಅನಾರೋಗ್ಯನ ಮಾಡಿದ್ದೀವಿ. ಎಷ್ಟು ಮಟ್ಟಿಗೆ ನಾವು ಮಣ್ಣಿಗೆ ಅನಾರೋಗ್ಯ ಮಾಡಿದ್ದೀವಿ ಅಂದರೆ ಅವೈಜ್ಞಾನಿಕ ಉಳುಮೆ, ಹೆಚ್ಚಿನ ಟ್ರ್ಯಾಕ್ಟರ್ಗಳು, ರೋಟೋವೇಟ್ರ್ಗಳು, ಇವೆಲ್ಲ ನಮಗೆ ಭೂಮಿಯ ಗುಣಮಟ್ಟನ ಸಂಪೂರ್ಣವಾಗಿ ನಾವು ಹಾಳುಗೆಡೋದಲ್ಲಿ ಹೊರಟಿದ್ದೀವಿ. ಸೊ ಇದರಿಂದ ಮಳೆ ನೀರಲ್ಲಿ ಭಾಳ ಉತ್ಕೃಷ್ಟವಾದ ಮಳೆ ನೀರನ್ನು ಕೂಡ ನಾವು ಕಲುಷಿತ ಮಾಡ್ತಾ ಇದ್ದೀವಿ. ಸೊ ಇದು ಕುಡಿಯೋ ನೀರು ಕಲುಷಿತ ಆಗಿದೆ, ಗಾಳಿ ಕಲುಷಿತ ಆಗಿದೆ, ತಿನ್ನೋ ಆಹಾರ ಕಲುಷಿತ ಆಗಿದೆ, ಎಲ್ಲನೂ ಭೂಮಿಯಿಂದ. ಸೊ ಈ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆಯು ಭಾಳ ಘನಘೋರವಾದ ಒಂದು ವ್ಯವಸ್ಥೆಗೆ ನಾವು ಹೋಗ್ತೀವಿ. ಇದನ್ನೆಲ್ಲ ಮನ್ಕೊಂಡಿದ್ದೇನೆ. ನಾನು ಈ ಯಂತ್ರ ಮಾಡಿದ್ದೀನಿ. ಇದು ಸಾವಯವ ಉಳುಮೆಗೆ ಭಾಳ ಸೂಕ್ತವಾಗಿದೆ. ಪ್ರತಿಯೊಬ್ಬ ಬಡ ರೈತನಿಗೂ ಇದು ಭಾಳ ಉಪಯೋಗಕ್ಕೆ ಬರ್ತದೆ. ಇದರೇನಪ್ಪ ಅಂದರೆ ನಮ್ಮ ಸರ್ಕಾರಗಳು ಇಂಥ ಯಂತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಿದ್ದಾರೆ. ಹೊರದೇಶದಿಂದ ಬಂದಿರತಕ್ಕಂಥ ಹೆಚ್ಚಿನ ಆದಾಯ ಬರುವಂಥ ಡೀಲರ್ಗಳಿಗೆ ಮತ್ತು ಅಧಿಕಾರಿಗಳಿಗೆ ಹೆಚ್ಚಿನ ಆದಾಯ ಬರುವಂಥ ಯಂತ್ರಗಳನ್ನ ಇಂಪೋರ್ಟ್ ಮಾಡಿ ರೈತರಿಗೆ ಹೆಚ್ಚಿನ ಸಹಾಯದಲ್ಲಿ ಕೊಡ್ತಾ ಇದ್ದಾರೆ. ಇದು ಪ್ರಾದೇಶಿಕವಾಗಿ ತಯಾರು ಮಾಡಿದಂಥ ಯಂತ್ರ. ಇದು ನಾನು 35 ವರ್ಷಗಳ ಸತತ ಪ್ರಯತ್ನದಿಂದ ಈ ಯಂತ್ರನ ಆವಿಷ್ಕಾರ ಮಾಡಿದ್ದೀನಿ. ಇದು ನನ್ನ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ಇಂಥ ಯಂತ್ರಗಳಿಗೆ ನೀವು ಇಂಥ ಆವಿಷ್ಕಾರ ಮಾಡೋ ಯಂತ್ರಗಳಿಗೆ ಪ್ರೋತ್ಸಾಹ ಕೊಡಿ. ಇದನ್ನು ರೈತರಿಗೆ ಅನುಕೂಲ ಆದ ತಕ್ಷಣ ದೇಶ ಉಳಿತದೆ. ದೇಶ ಉಳಿದ್ರೆ ನಾವು ಉಳಿತೀವಿ. ಇಷ್ಟು ಹೇಳಿ ನಮ್ಮ ರೈತ ಬಾಂಧವರಿಗೆ ಸಾಲ ಮಾಡಿದರೇ ಕಡಿಮೆ ಖರ್ಚಿನಲ್ಲಿ ಅಭಿವೃದ್ಧಿ ಮಾಡಿಕೊಳ್ಳ್ರಿ, ಇದು ಯಂತ್ರನ ನೀವು ಉಪಯೋಗಿಸ್ಕೊಳ್ರಿ ಅಂಥೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.